ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಹಾಗೂ ರಾಶಿಕಾ ಶೆಟ್ಟಿ ನಡುವಿನ ಸಂಬಂಧ ಯಾವ ರೀತಿ ಇತ್ತು ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ಹಾಗೂ ರಕ್ಷಿತಾ ಮಧ್ಯೆ ಆರಂಭದಿಂದಲೂ ಕೂಡ ಸಾಕಷ್ಟು ವಿಚಾರಕ್ಕೆ ಜಗಳ ನಡೆದಿದೆ. ಆದರೆ ಇಷ್ಟೆಲ್ಲ ಜಗಳ ಆದರೂ ಕೂಡ ಸೂರಜ್ ಜೊತೆಗೆ ಮನಸ್ತಾಪ ಆದಾಗ ರಕ್ಷಿತಾ ರಾಶಿಕಾಗೆ ಯಾವ ರೀತಿ ಸಮಾಧಾನ ಮಾಡಿದ್ರು, ಯಾವ ರೀತಿ ಸಲಹೆಗಳನ್ನು ಕೊಟ್ಟಿದ್ರು ನಮಗೆಲ್ಲರಿಗೂ ಕೂಡ ನೆನಪಿದೆ. ಆದರೆ ಇತ್ತೀಚೆಗೆ ಕಳೆದ 2 ವಾರಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ಹಾಗೂ ರಕ್ಷಿತಾ ನಡುವೆ ನಾಮಿನೇಷನ್ ಸಂದರ್ಭದಲ್ಲಿ ಯಾವ ರೀತಿ ಜಗಳ ಆಯಿತು, ಈ ಒಂದು ಜಗಳದಲ್ಲಿ ಫ್ಯಾಮಿಲಿ ವಿಚಾರ ಬಂದು ಕಿಚ್ಚ ಸುದೀಪ್ ಅವರ ಕಿಚ್ಚನ ಪಂಚಾಯಿತಿಯಲ್ಲೂ ಕೂಡ ಇದು ಚರ್ಚೆಯಾಯಿತು. ಅಲ್ಲಿ ರಕ್ಷಿತಾ ಶೆಟ್ಟಿ ಅವರದ್ದೇ ತಪ್ಪು ಅಂತ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರಿಗೆ ಕ್ಲಾಸನ್ನು ಕೂಡ ತೆಗೆದುಕೊಂಡ್ರು. ಆದರೆ ಅಲ್ಲಿ ಫ್ಯಾಮಿಲಿ ವಿಚಾರ ತಂದಿದ್ದು ರಾಶಿಕಾ ಅನ್ನೋದು ವೀಕ್ಷಕರಿಗೆ ಕ್ಲಿಯರ್ ಆಗಿ ಗೊತ್ತಿತ್ತು. ಪ್ರೋಮೋದಲ್ಲೂ ಕೂಡ ಅದೇ ವಿಚಾರ ಹೊರಗಡೆ ಬಂದಿತ್ತು. ಹಾಗೆ ಎಪಿಸೋಡ್ನಲ್ಲೂ ಕೂಡ ನೋಡಿಕೊಂಡು ವೀಕ್ಷಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು ತೆಗೆದುಕೊಂಡಿದ್ರು. ಕಿಚ್ಚ ಸುದೀಪ್ ಅವರೇ ಸುಖಾಸುಮ್ಮನೆ ರಕ್ಷಿತಾ ಮೇಲೆ ಆರೋಪ ಮಾಡಿದ್ರು ಅಂತ ಕಿಚ್ಚ ಸುದೀಪ್ ಅವರ ಮೇಲೆಯೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ಒಬ್ಬರಿಗೆ ಒಬ್ಬರು ಗಿಫ್ಟನ್ನು ಕೊಡಬೇಕಾಗತ್ತೆ. ಯಾರ ಜೊತೆ ಜಗಳ ಆಗಿದೆಯೋ ಅವರಿಗೂ ಕೂಡ ಕೊಡ್ಬೋದು, ಅಥವಾ ತಮಗೆ ಯಾರು ಇಷ್ಟ ಅವರಿಗೂ ಕೂಡ ಕೊಡ್ಬೋದು ಅಂತ. ಈ ಸಂದರ್ಭದಲ್ಲಿ ರಾಶಿಕಾ ವಿಚಾರದಲ್ಲಿ ರಕ್ಷಿತಾ ನಡ್ಕೊಂಡಂತಹ ರೀತಿ ವೀಕ್ಷಕರ ಮೆಚ್ಚುಗೆಗೆ ಪಾತ್ರ ಆಯಿತು. ರಾಶಿಕಾ ಸಾಕಷ್ಟು ಜಗಳವನ್ನು ರಕ್ಷಿತಾ ಜೊತೆ ಮಾಡ್ಕೊಂಡಿದ್ರು. ಆದರೆ ಆ ಜಗಳ ಇಲ್ಲೇ ಅಂತ್ಯ ಆಗಬೇಕು ಅನ್ನೋ ಕಾರಣಕ್ಕೆ ರಾಶಿಕಾ ಅವರಿಗೆ ರಕ್ಷಿತಾ ಬಳೆಯನ್ನು ಗಿಫ್ಟ್ ಮಾಡ್ತಾರೆ. ಹಾಗೆ ಒಂದು ಅದ್ಭುತ ಸಾಲುಗಳನ್ನು ರಕ್ಷಿತಾ ಹೇಳ್ತಾರೆ. ನಾನು ಕೂಡ ನನ್ನ ತಂಗಿ ಜೊತೆ ಸಾಕಷ್ಟು ಬಾರಿ ಜಗಳ ಮಾಡ್ತಾ ಇರ್ತೀನಿ, ಹಾಗೆಯೇ ನನಗೂ ಕೂಡ ಆಕೆ ಕೆಲವೊಮ್ಮೆ ಇರಿಟೇಟ್ ಮಾಡ್ತಾಳೆ. ರಾಶಿಕಾ ಜೊತೆ ಕೂಡ ನನಗೆ ಅದೇ ರೀತಿಯಾದಂಥ ಜಗಳಗಳು ಸಾಕಷ್ಟು ಬಾರಿ ನಡೆದಿದೆ. ಆದರೆ ಅದು ಯಾವುದನ್ನು ಕೂಡ ನನ್ನ ಮನಸ್ಸಿಗೆ ಹಚ್ಚಿಕೊಳ್ಳೋದಿಲ್ಲ. ನನ್ನ ತಂಗಿ ಜೊತೆ ಯಾವ ರೀತಿ ಜಗಳ ಆಯಿತು ಅದೇ ರೀತಿ ರಾಶಿಕಾ ಅವರ ಜೊತೆ ನನ್ನ ಅಕ್ಕನ ಜೊತೆ ಜಗಳ ನಡೆದಿದೆ ಅಂತ ಅಂದ್ಕೊಂಡು ನಾನು ಇಲ್ಲೇ ಮರೆತು ಬಿಡ್ತೀನಿ. ಅವರು ಕೂಡ ಅದನ್ನು ಎಲ್ಲೂ ಕೂಡ ಕ್ಯಾರಿ ಮಾಡೋದಿಲ್ಲ. ನಾನು ಯಾವತ್ತೂ ಕೂಡ ಅವರಲ್ಲಿ ಆ ರೀತಿಯ ದ್ವೇಷವನ್ನು ಗಮನಿಸಿಲ್ಲ ಅಂತ ರಾಶಿಕಾ ಬಗ್ಗೆ ಒಂದಷ್ಟು ಒಳ್ಳೆಯ ಮಾತುಗಳನ್ನು ರಕ್ಷಿತಾ ಹೇಳ್ತಾರೆ. ಈ ಸಂದರ್ಭದಲ್ಲಿ ರಾಶಿಕಾ ಬಗ್ಗೆ ರಕ್ಷಿತಾ ಹೇಳಿದಂಥ ಮಾತುಗಳನ್ನು ಕೇಳಿದ ಜನ ರಕ್ಷಿತಾ ಅವರ ಮೆಚೂರಿಟಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಇನ್ನು ಬಿಗ್ ಬಾಸ್ ಮನೆಯಿಂದ ಆ ದಿನ ರಾಶಿಕಾ ಹೊರಗಡೆ ಬರುವಂಥ ಸಂದರ್ಭದಲ್ಲೂ ಕೂಡ ರಾಶಿಕಾ ಅವರಿಗೆ ಶುಭವನ್ನು ಹಾರೈಸ್ತಾರೆ. ಆದರೆ ರಾಶಿಕಾ ರಕ್ಷಿತಾ ಜೊತೆ ಅಷ್ಟೊಂದು ಚೆನ್ನಾಗಿ ನಡ್ಕೊಂಡಿಲ್ಲ ಅನ್ನೋದು ವೀಕ್ಷಕರ ಮತ್ತೊಂದು ಬೇಜಾರಿಗೆ ಕಾರಣ ಆಗಿತ್ತು. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂತಹ ರಾಶಿಕಾ ಶೆಟ್ಟಿ ಸದ್ಯಕ್ಕೆ ಬೇರೆ ಬೇರೆ ವಾಹಿನಿಗಳಿಗೆ ಸಂದರ್ಶನವನ್ನು ಕೊಡೋದರಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ರಕ್ಷಿತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಶಿಕಾ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳಿಗೆ ಬೇಸರವನ್ನು ಮೂಡಿಸಿದೆ. ಯಾರು ಫಿನಾಲಿಯಲ್ಲಿ ಇರಬಾರ್ದು ಅಂತ ಕೇಳಿದಂಥ ಪ್ರಶ್ನೆಗೆ ಉತ್ತರಿಸಿದ ರಾಶಿಕಾ ಶೆಟ್ಟಿ ರಕ್ಷಿತಾ ಇರಬಾರ್ದು ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ. ಇದು ರಾಶಿಕಾ ಅವರ ಮೇಲೆ ರಕ್ಷಿತಾ ಅವರ ಅಭಿಮಾನಿಗಳು ಬೇಸರ ಮಾಡಿಕೊಳ್ಳುವಂತೆ ಮಾಡಿದೆ. ರಾಶಿಕಾ ಹಾಗೂ ರಕ್ಷಿತಾ ಬಾಂಧವ್ಯ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇತ್ತು ಅನ್ನೋದು ಗೊತ್ತಿದೆ. ಕೊನೆಗೆ ಆ ಒಂದು ಬಾಂಧವ್ಯದಲ್ಲಿ ಯಾವುದೇ ರೀತಿಯಾದಂತಹ ತೊಡಕುಗಳು ಮುಂದಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕೆ ಅದಕ್ಕೆ ಒಂದಷ್ಟು ಅಂತ್ಯವನ್ನು ಹಾಡೋದಕ್ಕಾಗಿಯೇ ರಕ್ಷಿತಾ ರಾಶಿಕಾ ಅವರಿಗೆ ಬಳೆಗಳನ್ನು ಗಿಫ್ಟ್ ಕೊಟ್ಟು ಅವರ ಜೊತೆಗಿನ ಸಂಬಂಧವನ್ನು ಚೆನ್ನಾಗಿರೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಂಥ ರಕ್ಷಿತಾ ವಿಚಾರದಲ್ಲಿ ಉಲ್ಟಾ ಹೊಡೆದಿದ್ದು ಬೇಜಾರಿಗೆ ಕಾರಣ ಆಗಿದೆ. ರಕ್ಷಿತಾ ಅವರ ಜೊತೆ ಮುಂದೆ ಚೆನ್ನಾಗಿರ್ತೀನಿ ಅಂತ ಕಿಚ್ಚ ಸುದೀಪ್ ಅವರ ಮುಂದೆ ನಗುತ್ತಾ ಇದ್ದಂಥ ರಾಶಿಕಾ ಹೊರಗಡೆ ಬರ್ತಾ ಇದ್ದಂತೆ ರಕ್ಷಿತಾ ವಿಚಾರದಲ್ಲಿ ಯಾಕೆ ಆ ರೀತಿ ನಡ್ಕೊಳ್ಬೇಕಾಗಿತ್ತು ಅಂತ ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಶೋ ಮುಗಿದ ಬಳಿಕ ಎಲ್ಲರೂ ಕೂಡ ಸ್ಪರ್ಧಿಗಳು ಚೆನ್ನಾಗಿರಬೇಕು. ಹೊರಗಡೆ ಬಂದ ಬಳಿಕ ಒಳಗಡೆ ಆದಂತಹ ಜಗಳ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಬೇಜಾರಿದ್ರೆ ಅದನ್ನು ಅಲ್ಲೇ ಮರೆತು ಬಿಡಬೇಕು. ಅದು ಕೇವಲ ಆಟ ಅನ್ನೋದನ್ನು ಮಾತ್ರ ಪರಿಗಣಿಸಬೇಕು ಅನ್ನೋ ಅಭಿಪ್ರಾಯಗಳನ್ನು ವೀಕ್ಷಕರು ವ್ಯಕ್ತಪಡಿಸ್ತಾ ಇದ್ದಾರೆ. ರಕ್ಷಿತಾ ವಿಚಾರದಲ್ಲಿ ಆ ರೀತಿ ನಡ್ಕೊಂಡಿದ್ದು ಖಂಡಿತವಾಗ್ಲೂ ತಪ್ಪು. ರಾಶಿಕಾ ಅವರಿಗೆ ಸಾಕಷ್ಟು ಸಂದರ್ಭದಲ್ಲಿ ರಕ್ಷಿತಾ ಬೆಂಬಲವಾಗಿ ನಿಂತಿದ್ದಾರೆ, ಸಪೋರ್ಟನ್ನು ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ರಾಶಿಕಾ ಕೇಳಿದಾಗಲೆಲ್ಲ ರಕ್ಷಿತಾ ಓಡ್ಕೊಂಡು ಹೋಗಿ ಮಾಡಿಕೊಟ್ಟಿದ್ದಾರೆ. ಹೇಗಿದ್ರೂ ಕೂಡ ರಾಶಿಕಾ ಸ್ವಲ್ಪವೂ ಕೂಡ ಕೃತಜ್ಞತೆ ಇಲ್ಲದ ರೀತಿಯಲ್ಲಿ ನಡ್ಕೊಂಡಿದ್ದು ಸರಿಯಲ್ಲ ಅನ್ನೋ ಅಭಿಪ್ರಾಯಗಳನ್ನು ವೀಕ್ಷಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ರಾಶಿಕಾ ಅವರ ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.